ध्यानमूलं गुरुमूर्तिः पूजामूलं गुरोपदः पदं ಮಂತ್ರಮೂಲಂ ಗುರು ವಾಕ್ಯಂ ಮೋಕ್ಷಮೂಲಂ ಗುರು ಕೃಪಾ ಎಂದು ಗುರುಗೀತೆಯಲ್ಲಿ ಪರಮಶಿವನೇ ಗುರುತತ್ವದ ಮಹತ್ವವನ್ನು ಸಾರಿದ್ದಾರೆ. ಪೂಜ್ಯ ಸ್ವಾಮಿ ಚಿದ್ರೂಪಾನಂದ ಸರಸ್ವತಿ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಎಲ್ಲ ಗುರು ಪರಂಪರೆಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ ಆ ಸದ್ಗುರುಗಳು ಕೃಪೆ ನೀಡಿ ನಮ್ಮನ್ನು ಪುನೀತರನ್ನಾಗಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಆತ್ಮೀಯರೇ, ಈ ದಿನ ಅತ್ಯಂತ ವಿಭಿನ್ನವಾದ ಪ್ರಕೃತಿಯ ಮಡಿಲಲ್ಲಿ ಗುರುಪೌರ್ಣಮಿ ಆಚರಿಸ್ತಾ ಇರೋದು ವಿಶೇಷ ಸಂಗತಿ. ಪ್ರತಿ ವರ್ಷವೂ ನಮ್ಮ ಕರೆಗೆ ಹೋಗೊಟ್ಟು ಸ್ವಾಮೀಜಿಯವರು ಅರಸೀಕೆರೆಗೆ ಗುರುಪೌರ್ಣಮಿಗೆ ಆಗಮಿಸಿ ಆಶೀರ್ವಾದ ಮಾಡ್ತಾ ಇರೋದು ನಮ್ಮೆಲ್ಲರ ಸೌಭಾಗ್ಯವಾಗಿದೆ. ಗುರುವೇ ಜಗದ್ವೈದ್ಯ ಸರ್ವಸ್ವವು, ಗುರುವೇ ಕಣ್ಣಿಗೆ ಕಾಣುವ ದೈವ. ಭಗವಂತ ಗುರು ರೂಪದಿಂದ ನಮಗೆ ಸುಲಭವಾಗಿ ಸಿಕ್ಕಿರುವುದು. ನಮ್ಮಲ್ಲಿರುವ ಜ್ಞಾನವನ್ನು ಆವರಿಸಿರುವ ಅಜ್ಞಾನವನ್ನು ತಮಸ್ಸನ್ನು ಕಳೆಯುವವರೇ ಗುರುಗಳು. ನಿಮಗೆ ಏನು ಬೇಕು ಅಂತ ಕೇಳಿದ್ರೆ ಎಲ್ಲರೂ ಸುಖ ಬೇಕು, ನೆಮ್ಮದಿ ಬೇಕು, ಆನಂದ ಬೇಕು ಅಂತೀವಿ. ಅದು ಎಲ್ಲಿ ಸಿಗುತ್ತೆ ಅಂದರೆ ಅದನ್ನು ಪಡ್ಕೊಳ್ಳೋಕ್ಕೆ ಗುರುವಿನ ಮಾರ್ಗದರ್ಶನ ಬೇಕೇ ಬೇಕು. ನಮ್ಮ ಭಾರತ ಪುಣ್ಯಭೂಮಿ, ಇಂಥ ಶ್ರೇಷ್ಠ ನೆಲದಲ್ಲಿ ನಾವು ಹುಟ್ಟಿದ್ದೀವಿ. ಇದಕ್ಕೆ ಋಷಿ ಪರಂಪರೆ ಇದೆ. ಎಲ್ಲ ಕಡೆ ಸುಲಭವಾಗಿ ಗುರುಗಳು ಸಿಗೋದಿಲ್ಲ. ನಮ್ಮ ಅದೃಷ್ಟ ಅನಿಸುತ್ತೆ, ನಮ್ಮ ಭಾಗ್ಯ ಇರಬೇಕು. ನಮಗೆ ಪೂಜ್ಯ ಸ್ವಾಮಿ ಚಿದ್ರೂಪಾನಂದರು ದೊರಕಿದ್ದಾರೆ. ಗುರುವಿನ ಮಾರ್ಗದರ್ಶನದಲ್ಲಿ ನಡೆದಾಗ ಏನಾಗುತ್ತೆ ಅಂತ ಕೇಳಿದ್ರೆ, ಗುರುಗಳ ಸತ್ಸಂಗವನ್ನು ಕೇಳ್ತಾ ಕೇಳ್ತಾ ನಮ್ಮ ಮನಸ್ಸು ಶುದ್ಧ ಆಗುತ್ತೆ, ನಾವು ಪ್ರಬುದ್ಧರಾಗ್ತೀವಿ. ಆಗ ನಾವು ಮಾಡಿದ ಕೆಲಸಗಳೆಲ್ಲ ಯಶಸ್ವಿ ಆಗುತ್ತೆ. ನಮ್ಮ ಜನ್ಮ ಸಾರ್ಥಕ ಪಡಿಸ್ಕೋಬೇಕು ಅಂದರೆ ಗುರುಗಳು ಬೇಕೇ ಬೇಕು. ಗುರುವಾಕ್ಯ ಪರಿಪಾಲನೆ, ಸೇವೆ, ಶರಣಾಗತಿಯಿಂದ ಮಾತ್ರ ಗುರುವಿನ ಮನಸ್ಸನ್ನು ಗೆದ್ದು ವ್ಯಕ್ತಿತ್ವವನ್ನು ಗುರುವಿಗೆ ಸಮರ್ಪಣೆ ಮಾಡಿಕೊಂಡಾಗ ನಮ್ಮಲ್ಲಿರುವ ಅಹಂಕಾರ ಕರಗುತ್ತಾ ಜ್ಞಾನದ ಉದಯವಾಗುತ್ತದೆ. ಅಂಥ ಸದ್ಗುರುಗಳು ಇಂದು ನಮ್ಮನ್ನು ಆಶೀರ್ವಾದಿಸಲು ಬಂದಿದ್ದಾರೆ. ಅವರಿಗೆ ನಮ್ಮ ಅರಸೀಕೆರೆ ಆರ್ಷ ವಿದ್ಯಾಪೀಠದಿಂದ ಸುಸ್ವಾಗತವನ್ನು ಬಯಸುತ್ತೇವೆ. ಅರಸೀಕೆರೆಯಲ್ಲಿ ಆರ್ಷ ವಿದ್ಯಾಪೀಠವನ್ನು ಅತ್ಯಂತ ಸಮರ್ಪಕವಾಗಿ ನಡೆಸುತ್ತಾ ಸತ್ಸಂಗಗಳನ್ನು ನಡೆಸಿ ಶಿಷ್ಯರಾದ ನಮ್ಮೆಲ್ಲರನ್ನು ತಿದ್ದುತ್ತಾ ಯಥಾರ್ಥ ಜ್ಞಾನವನ್ನು ಹಂಚುತ್ತಿರುವ ಶ್ರೀಮತಿ ಸುನೀತಾ ಅಶೋಕ್ರವರಿಗೂ ಸುಸ್ವಾಗತವನ್ನು ಕೋರುತ್ತೇವೆ. ಅನೇಕ ವರ್ಷಗಳಿಂದ ಶ್ರೀಮತಿ ವಿಜಯ ಕೃಷ್ಣ ಸ್ವಾಮಿ ಅವರ ತೋಟದಲ್ಲಿ ಈ ಕಾರ್ಯ ನಡೆಸಬೇಕೆಂದು ಆಶಿಸಿದ್ದರು. ಈ ದಿನ ಅವರ ಆಸೆ ಪೂರೈಸಿ ಕಾರ್ಯಕ್ರಮವನ್ನು ನಡೆಸುತ್ತಿರುವ ಶ್ರೀಮತಿ ವಿಜಯ ಕೃಷ್ಣ ಸ್ವಾಮಿ ಮತ್ತು ಅವರ ಕುಟುಂಬದವರಿಗೂ ಸುಸ್ವಾಗತವನ್ನು ಬಯಸುತ್ತೇನೆ. ಆರ್ಷ ಬಂಧುಗಳಾದ ಶ್ರೀಯುತ ಶ್ರೀಧರಮೂರ್ತಿಗಳವರಿಗೂ, ಶ್ರೀಯುತ ಶ್ರೀಕಾಂತ್ರವರಿಗೂ, ಶ್ರೀಯುತ ನಾರಾಯಣರವರಿಗೂ ಹಾಗೂ ಶ್ರೀಯುತ ರಾಜೇಂದ್ರ ಪ್ರಸಾದ್ ಅವರಿಗೂ ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಎಲ್ಲ ಆರ್ಷ ಬಂಧುಗಳಿಗೂ, ಇಲ್ಲಿ ಬಂದಿರುವ ಎಲ್ಲರಿಗೂ ಆರ್ಷ ವಿದ್ಯಾಪೀಠದ ಪರವಾಗಿ ಸುಸ್ವಾಗತವನ್ನು ಬಯಸುತ್ತೇನೆ. ಅವಕಾಶವನ್ನು ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಹರಿ ಓಂ.